is metals on non-metals. This is the continuation video. In the last class we have discussed about chemical properties of metals and non-metals. Now I am explaining about displacement reaction. First of all, what is meant by displacement reaction? A more reactive metal displaces a less reactive metal from its salt solution. When a more reactive metal is placed in the salt solution of a less reactive metal, then the more reactive metal displaces the less reactive metal from its salt solution. Dear students, ನಾವು ಲಾಸ್ಟ್ ಕ್ಲಾಸಲ್ಲಿ ಮೆಟಲ್ಸು ಮತ್ತು ನಾನ್ ಮೆಟಲ್ಸ್ ಅನ್ನೋ ಲೆಸನ್ನು ಕೆಮಿಕಲ್ ಪ್ರಾಪರ್ಟೀಸ್ ಬಗ್ಗೆ ಡಿಸ್ಕಸ್ ಮಾಡಿದ್ರಿ, ಆಕ್ಟಿವಿಟೀಸ್ ಸಮೇತ. ಫಾರ್ ಎಕ್ಸಾಂಪಲ್, ಮೆಟಲ್ಸು ನಾನ್ ಮೆಟಲ್ಸ್ ಆಕ್ಸಿಜನ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ, ವಾಟರ್ ಬಗ್ಗೆ, ಆಸಿಡ್ಸು, ಅದೆಲ್ಲ ನಾವು ಸಹ ಡಿಸ್ಕಸ್ ಮಾಡಿದ್ರಿ. ಇವಾಗ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಿಸ್ಪ್ಲೇಸ್ಮೆಂಟ್, ದಟ್ ನೇಮ್ ಓನ್ಲಿ ಇಂಡಿಕೇಟಿಂಗ್, ಹೆಸರೇ ಹೇಳ್ತಾ ಇದೆ. ಹಂಗಂದ್ರೆ ಏನು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗೋದಕ್ಕೆ ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಿಮ್ಮ ಸ್ಕೂಲಲ್ಲಿ ಯಾರಾದರೂ ಟೀಚರ್ ಆಬ್ಸೆಂಟ್ ಆಗ್ತಾರೆ. ಆಬ್ಸೆಂಟ್ ಆದಾಗ ಅವ್ರ ಪ್ಲೇಸ್ಗೆ ಬೇರೆಯವ್ರು ಬರ್ತಾರೆ, ರೀಪ್ಲೇಸ್ ಆಗುತ್ತೆ. ಸೊ ದಿಸ್ ಈಸ್ ನಥಿಂಗ್ ಬಟ್ ರಿಪ್ಲೇಸ್ಮೆಂಟ್ ಆರ್ ಡಿಸ್ಪ್ಲೇಸ್ಮೆಂಟ್. ಇದನ್ನೇ ನಾವು ರಿಪ್ಲೇಸ್ಮೆಂಟ್ ಮತ್ತೆ ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಹಾಗಾದ್ರೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್, ಕೆಮಿಸ್ಟ್ರಿಯಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದ್ರೆ ಏನು ಅಂತಂದ್ರೆ, ಒಂದು ಸ್ಟ್ರಾಂಗ್ ಮೆಟಲ್, ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ ಫ್ರಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಸ್ಟ್ರಾಂಗ್ ಆಗಿರೋ ಮೆಟಲು ಲೆಸ್ ರಿಯಾಕ್ಟಿವ್ ಮೆಟಲ್ ಪ್ಲೇಸ್ ರಿಪ್ಲೇಸ್ ಮಾಡುತ್ತೆ. ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ಅಂತ ಕರೆಯೋದು. ಇದು ರಿಯಾಕ್ಷನ್ ಆಗ್ತಾ ಇರೋದ್ರಿಂದ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀರಿ. ಫಾರ್ ಎಕ್ಸಾಂಪಲ್, ನಾನೊಂದು ಸಿಂಪಲ್ ಆಗಿರೋ ಆಕ್ಟಿವಿಟಿ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ಒಂದು ಬೀಕರಲ್ಲಿ ನಾವು ಕಾಪರ್ ಅನ್ನ ತಗೊಂಡಾಗ, ಆ ಕಾಪರ್ ಕ್ರಿಸ್ಟಲ್ ಫಾರಮ್ ಅಲ್ಲಿ ನಮಗೆ ಕೆಮಿಸ್ಟ್ರಿ ಲ್ಯಾಬಲ್ಲಿ ಸಿಗುತ್ತೆ. ತಗೊಂಡು ಅದಕ್ಕೆ ನಾವು ವಾಟರ್ ಅನ್ನ ಆಡ್ ಮಾಡಿದಾಗ ಇಟ್ ಟರ್ನ್ಸ್ ಬ್ಲೂ ಕಲರ್. ನಮಗೆ ಕಾಪರ್ ಬ್ಲೂ ಕಲರ್ ಅಲ್ಲಿರುತ್ತೆ, ಅದು ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಅದು ಕಾಪರ್ ಸೊಲ್ಯೂಷನ್ ಆಗುತ್ತೆ. ಏನಾಗುತ್ತೆ? ಕಾಪರ್ ಸೊಲ್ಯೂಷನ್ ಆಗುತ್ತೆ. ಆ ಕಾಪರ್ ಸೊಲ್ಯೂಷನ್ಗೆ ಜಿಂಕ್ ಅನ್ನ ಆಡ್ ಮಾಡಿದಾಗ, ಜಿಂಕ್ ಅನ್ನ ನಾವು ಆಡ್ ಮಾಡಿದಾಗ ಜಿಂಕ್ ರೀಪ್ಲೇಸಸ್ ಕಾಪರ್. ನಾವು ಕಾಪರ್ ಅನ್ನ ತಗೊಂಡಿರ್ತೀರಿ, ಬ್ಲೂ ಕಲರ್ ಅಲ್ಲಿ ಇರುತ್ತೆ, ಕ್ರಿಸ್ಟಲ್ ಫಾರ್ಮ್ ಅಲ್ಲಿ ಇರುತ್ತೆ. ಒಂದು ಬೀಕರ್ಗೆ ಹಾಕಿ ನೀರ್ಗೆ ಹಾಕಿದಾಗ ಕಾಪರ್ ಸಲ್ಫೇಟ್ ಆಗಿರುತ್ತೆ, CuSO4, ಕಾಪರ್ ಸಲ್ಫೇಟ್ ಆಗಿರುತ್ತೆ. ನಾವು ಅದಕ್ಕೆ ಜಿಂಕ್ ಅನ್ನ ಆಡ್ ಮಾಡಿದಾಗ ಕಾಪರ್ ಸಲ್ಫೇಟ್ ಇರುತ್ತಲ್ವಾ, ಅವಾಗ ಏನಾಗುತ್ತೆ ಅಂತಂದ್ರೆ ಜಿಂಕ್ ಸಲ್ಫೇಟ್ ಆಗೋಗುತ್ತೆ. ಈ ಸಲ್ಫೇಟ್ ಕಾಪರ್ ಜೊತೆ ಇರೋದು ಜಿಂಕ್ ಬಂದ ತಕ್ಷಣ ಚಕ್ ಅಂತ ಪ್ಲೇಸ್ ಚೇಂಜ್ ಮಾಡ್ಬಿಡುತ್ತೆ, ಜಿಂಕ್ ಜೊತೆ ಬಂದ್ಬಿಡುತ್ತೆ. ಯಾಕೆ ಬಂದ್ಬಿಡುತ್ತೆ ಅಂತಂದ್ರೆ ಈ ಕಾಪರ್ ಗಿನ್ನ ಜಿಂಕು ಹೈ ರಿಯಾಕ್ಟಿವ್ ಆಗಿದೆ, ಅದಕ್ಕೋಸ್ಕರ ಪ್ಲೇಸ್ ಚೇಂಜ್ ಮಾಡ್ತಾ ಇದೆ. ಇದನ್ನೇ ಡಿಸ್ಪ್ಲೇಸ್ಮೆಂಟ್ ಅನ್ನೋದು. ಈ ರಿಯಾಕ್ಷನ್ ನಡೆಯೋದಕ್ಕೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೆಯೋದು. ಡಿಯರ್ ಸ್ಟೂಡೆಂಟ್ಸ್, ಏನಾಯ್ತು? ಮೆಟಲ್ ಡಿಸ್ಪ್ಲೇಸಸ್ ಅನದರ್ ಮೆಟಲ್ ಫ್ರಮ್ ಇಟ್ಸ್ ಕಾಂಪೌಂಡ್ ಇನ್ ಎಕ್ವಿಯಸ್ ಸೊಲ್ಯೂಷನ್. ಕಾಪರ್ ಅನ್ನ ನಾವು ನೀರ್ಗೆ ಹಾಕಿದಿರಿ, ಅದು ಸೊಲ್ಯೂಷನ್ ಆಯ್ತು, ಕಾಪರ್ ಸೊಲ್ಯೂಷನ್ ಆಯ್ತು, ಕಾಪರ್ ಸಲ್ಫೇಟ್ ಆಯ್ತು. ನಾವು ಜಿಂಕ್ ಅನ್ನ ಆಡ್ ಮಾಡಿದಾಗ ಏನಾಯ್ತು? ಅದು ಜಿಂಕ್ ಸಲ್ಫೈಟ್ ಆಗೋಗಿ ಕಾಪರ್ ಸಪರೇಟ್ ಆಗೋಯ್ತು. ಈ ಜಿಂಕ್ ಸಲ್ಫೈಟ್ ಆದಾಗ ಬ್ಲೂ ಕಲರ್ ಅಲ್ಲಿ ಇದ್ದಿದ್ದು ಸೊಲ್ಯೂಷನ್ ಕಲರ್ಲೆಸ್ ಆಗೋಯ್ತು. ಕಾಪರ್ ರೆಡ್ ಕಲರ್ಗೆ ಟರ್ನ್ ಆಗಿರುತ್ತೆ. ಆ ಕಾಪರ್, ಎ ಪೌಡರಿ ರೆಡ್ ಮಾಸ್ ಆಫ್ ಕಾಪರ್ ಈಸ್ ಡೆಪಾಸಿಟೆಡ್. ಆ ಬೀಕರ್ ಕೆಳಗಡೆ ಡೆಪಾಸಿಟ್ ಆಗಿರುತ್ತೆ.
ಇಲ್ಲೇನಾಯ್ತು, ಮೆಟಲ್, ಸ್ಟ್ರಾಂಗ್ ಮೆಟಲ್ ಜಿಂಕು ಈ ಸಲ್ಫೈಡ್ ಜೊತೆ ಏನಾಗೋಯ್ತು, ಪ್ಲೇಸ್, ಈ ಕಾಪರ್ ಪ್ಲೇಸು ಅದು ತಗೊಂಡು ಕಾಪರ್ ಸಪರೇಟ್ ಆಗೋಯ್ತು. ಇದನ್ನೇ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋದು. ಕಾಪರ್ ಈಸ್ ನಾಟ್ ಏಬಲ್ ಟು ರೀಪ್ಲೇಸ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೈಡ್. ಒಂದು ವೇಳೆ ಫಾರ್ ಎಕ್ಸಾಂಪಲ್ ನಾವು ಕಾಪರ್ ಸಲ್ಫೇಟ್ಗೆ ಜಿಂಕ್ ಅನ್ನ ಆಡ್ ಮಾಡಿದ್ರಿ, ಆವಾಗ ಜಿಂಕ್ ಸಲ್ಫೇಟ್ ಆಗೋಯ್ತು. ಅದೇ ನಾವು ಜಿಂಕ್ ಸಲ್ಫೇಟ್ಗೆ ಕಾಪರ್ ಅನ್ನ ಹಾಕಿದಾಗ ಅದು ಡಿಸ್ಪ್ಲೇಸ್ಮೆಂಟ್ ಆಗಲ್ಲ. ಯಾಕಂದ್ರೆ ಜಿಂಕ್ ತುಂಬಾ ಪವರ್ಫುಲ್ ಅಲ್ಲ ಕಂಪೇರ್ ಟು ಕಾಪರ್. ಆವಾಗ ನಮ್ಗೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೆಯಲ್ಲ. ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದೆನ್ ಕಾಪರ್. ಓಕೆ ಡಿಯರ್ ಸ್ಟೂಡೆಂಟ್ಸ್, ತುಂಬಾ ರಿಯಾಕ್ಟಿವ್. ಜಿಂಕು ನಾವು ಕಂಪೇರ್ ಮಾಡಿದಾಗ ಕಾಪರ್ಗಿನ್ನ ತುಂಬಾ ರಿಯಾಕ್ಟಿವ್ ಆಗಿರುತ್ತೆ. ಕಾಪರ್ ಈಸ್ ನಾಟ್ ಏಬಲ್ ಟು ರೀಪ್ಲೇಸ್ ಜಿಂಕ್ ಫ್ರಮ್ ಜಿಂಕ್ ಸಲ್ಫೈಡ್. A more reactive metal can replace a less reactive metal ಅಂತ ಹೇಳ್ಬೋದು. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ನಾವು ಏನ್ ಹೇಳ್ಬೋದು ಸಮ್ಮರಿ? A more reactive metal can replace a less reactive metal. Dear students, ಇನ್ನ ಒಂದು ಆಕ್ಟಿವಿಟಿ ಹೇಳ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್, ಒಂದು ಟೆಸ್ಟ್ ಟ್ಯೂಬ್ ಅಲ್ಲಿ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ ತಗೊಂಡು take two test tubes marked as A and B in each test tube. Take about 10 ml copper sulfate solution. Tie 2 iron nails with a thread and immerse them carefully in the copper sulfate solution in a test tube B for about 20 minutes. Keep one iron nail aside from combustion. After 20 minutes, take out the iron nails from the copper sulfate solution. Compare the intensity of the blue color of copper sulfate solution in test tube A and B. And also compare the color of the iron nail dipped in the copper sulfate solution. What does the iron nail become brownish in color and the blue color of copper sulfate solution fade? In this reaction, iron has displaced or removed another element, copper, from copper sulfate solution. This reaction is known as displacement reaction. Dear students, ನಾವೊಂದು ಟೆಸ್ಟ್ ಟ್ಯೂಬ್ ಅಲ್ಲಿ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅನ್ನ, ನಾವು ಕಾಪರ್ ಅನ್ನ ತಗೊಂಡು ಅದಕ್ಕೆ ವಾಟರ್ ಅನ್ನ ಮಿಕ್ಸ್ ಮಾಡಿರ್ತೀರಿ, ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಆಗುತ್ತೆ. ಮತ್ತೆ ಐರನ್ ನೈಲ್ಸ್ ಅನ್ನ ತಗೋಬೇಕು, ಅಂದ್ರೆ ಮೊಳೆಗಳು, ಕಬ್ಬಿಣದ ಮೊಳೆಯನ್ನ ತಗೊಂಡು ನಾವು ಆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ಗೆ ಅದನ್ನ ಫಸ್ಟ್ ನಾವು ಕ್ಲೀನ್ ಆಗಿ ಸ್ಯಾಂಡ್ ಪೇಪರ್ ಅಲ್ಲಿ ರಬ್ ಮಾಡಿರ್ಬೇಕು. ಐರನ್ ನೈಲ್ಸ್ಗೆ ರಬ್ ಮಾಡಿ, ಯಾಕಂದ್ರೆ ಅದ್ರ ಮೇಲೆ ಆಕ್ಸೈಡ್ ಲೇಯರ್ ಫಾರ್ಮ್ ಆಗಿರುತ್ತೆ. ನಾವಿಲ್ಲಿ ರಿಯಾಕ್ಷನ್ ಮಾಡ್ತಿದ್ದೀರಲ್ವಾ, ಅದೆಲ್ಲ ಕ್ಲೀನ್ ಆಗಿ ಸ್ಯಾಂಡರ್ ಪೇಪರ್ ಇಂದ ಕ್ಲೀನ್. ಟೇಕ್ 3 ಐರನ್ ನೈಲ್ಸ್ ಅಂಡ್ ಕ್ಲೀನ್ ದೆಮ್ ಬೈ ರಬ್ಬಿಂಗ್ ವಿತ್ ಸ್ಯಾಂಡ್ ಪೇಪರ್. ಕ್ಲೀನ್ ಆಗಿ ಸ್ಯಾಂಡ್ ಪೇಪರ್ ಅಲ್ಲಿ ಇದು ಮಾಡಬೇಕು. ನಾವು 3 ಐರನ್ ನೈಲ್ಸ್ ತಗೊಂಡಿರ್ತೀರಿ, 2ನ್ನ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಬೇಕು. ಒಂದು ಐರನ್ ನೈಲ್ ಸೈಡ್ಗೆ ಇಟ್ಬಿಡಿ. ಡಿಪ್ ಮಾಡಿದ ಮೇಲೆ ಈ ಐರನ್ ನೈಲ್ಸ್ ಹೆಂಗಿರುತ್ತೆ, ನಾವು ಮೊದಲೇ ತಗೊಂಡಿದ್ದಾಗ ಯಾವ ರೀತಿ ಇತ್ತು ಐರನ್ ನೈಲ್ ಅಂತ ಕಂಪೇರ್ ಮಾಡೋದಕ್ಕಷ್ಟೇ. ಮತ್ತೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಡಿಪ್ ಮಾಡಿ ನಾವು ಅದನ್ನ ತೆಗೆದಾಗ ಐರನ್ ನೈಲ್ ಟೇಕ್ ಔಟ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಹೊರಗಡೆ ತೆಗೆದಾಗ ಇಟ್ ಟರ್ನ್ಸ್ ಬ್ರೌನಿಶ್ ಇನ್ ಕಲರ್. Iron nail becomes brownish in color and the blue color of copper sulfate solution fade. ಕಲರ್ಲೆಸ್ ಆಗೋಗಿರುತ್ತೆ ಅದು. ಯಾವುದು? ಯಾಕಂದ್ರೆ ಇಲ್ಲಿ ಕಂಪೇರ್ ಮಾಡಿದಾಗ ಕಾಪರ್ಗೆ ಐರನ್ ನೈಲ್ಸ್ ಅನ್ನ ನಾವು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಇಟ್ಟಿರ್ತೀರಿ, ಈ ಕಾಪರ್ ಪ್ಲೇಸ್ ಅಲ್ಲಿ ಐರನ್ ಒಟ್ಟೋಯ್ತು. ಕಾಪರ್ಗಿನ್ನ ಹೈ ರಿಯಾಕ್ಟಿವ್ ಈ ಐರನ್ ಡಿಸ್ಪ್ಲೇಸ್ ಆಗ್ತಾ ಇದೆ. ಬ್ಲೂ ಕಲರ್ ಅಲ್ಲಿರೋ ಸೊಲ್ಯೂಷನ್ ಏನಾಯ್ತು, ಕಲರ್ಲೆಸ್ ಆಗೋಯ್ತು, ಫೇಡ್ ಆಗೋಯ್ತು.
ಈ ಐರನ್ ಇಲ್ಲಿ ನಮ್ಗೆ ಯಾವ ಕಲರ್ ಬರುತ್ತೆ? ಬ್ರೌನಿಶ್ ಕಲರ್ ಬರುತ್ತೆ. ಇದು ಒಂದು ಸಹ ಆಕ್ಟಿವಿಟಿ. ಈ ತರ ರೀಪ್ಲೇಸ್ ಆಗುತ್ತಲ್ಲ, ಡಿಸ್ಪ್ಲೇಸ್ ಆಗುತ್ತಲ್ಲ, ಇದನ್ನೇ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೆಯೋದು ಡಿಯರ್ ಸ್ಟೂಡೆಂಟ್ಸ್. ನೆಕ್ಸ್ಟ್ ನಾವು ಈ ಒಂದು ಮೆಟಲ್ಸ್ ಮತ್ತೆ ನಾನ್ ಮೆಟಲ್ಸ್ ಬಗ್ಗೆ ಇಷ್ಟೊತ್ತು ಸಹ ನಾವು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಸಹ ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು ಮತ್ತೆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅದರೆಲ್ಲದ್ರ ಬಗ್ಗೆನೂ ಸಹ ಡಿಸ್ಕಸ್ ಮಾಡಿದ್ರಿ. ಹಂಗಾರೆ ಈ ಒಂದು ಮೆಟಲ್ಸ್ದು ಯೂಸಸ್ ಏನು, ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಈ ಮೆಟಲ್ಸನ್ನ ಮತ್ತು ನಾನ್ ಮೆಟಲ್ಸನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅನ್ನೋದನ್ನ ನಾವು ಇವಾಗ ಡಿಸ್ಕಸ್ ಮಾಡೋಣ. ಡಿಯರ್ ಸ್ಟೂಡೆಂಟ್ಸ್, ಈ ಮೆಟಲ್ಸ್ used in making bells, bridges, machinery, automobiles, aeroplanes, trains, satellites, industrial gates, cooking utensils, water boilers, etc. ಈ ಮೆಟಲ್ಸ್ ಅಲ್ಲಿ ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ ಬೆಲ್ಸು, ಸ್ಕೂಲ್ ಬೆಲ್ ಆಗಿರಬಹುದು, ಟೆಂಪಲ್ ಅಲ್ಲಿ ನೀವು ಬೆಲ್ಲನ್ನ ನೋಡಿರ್ತೀರಿ, ಅಲ್ಲಿ ಯೂಸ್ ಮಾಡ್ತಾರೆ. ಬ್ರಿಡ್ಜ್ಗಳನ್ನ ಕಟ್ಟಿರ್ತಾರೆ, ಮೆಷಿನರಿ ಪಾರ್ಟ್ಸ್ ಅಲ್ಲಿ ಯೂಸ್ ಮಾಡಿರ್ತಾರೆ, ಆಟೋಮೊಬೈಲ್ಸ್ ಅಲ್ಲಿ, ಏರೋಪ್ಲೇನ್, ಟ್ರೈನ್, ಈ ತರ ಎಲ್ಲದರಲ್ಲೂ ಸಹ ಇವು ಯೂಸ್ ಮಾಡ್ತಾರೆ. ಅದೇ ರೀತಿ ಈ ನಾನ್ ಮೆಟಲ್ಸ್ ಅನ್ನ ಎಲ್ಲೆಲ್ಲಿ ಯೂಸ್ ಮಾಡ್ತಾರೆ? ನಾನ್ ಮೆಟಲ್ಸ್ used in fertilizers to enhance the growth of plants. ಫಾರ್ ಎಕ್ಸಾಂಪಲ್ ನೈಟ್ರೋಜನ್ ಅನ್ನೋದು ಸಹ ಒಂದು ನಾನ್ ಮೆಟಲೇ, ಫಾಸ್ಫರಸ್ ಅನ್ನೋದು ಸಹ ನಾನ್ ಮೆಟಲೇ. ಇವನ್ನ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸ್ ಅಲ್ಲಿ ಯೂಸ್ ಮಾಡ್ತಾರೆ. ಪ್ಲಾಂಟ್ಸ್ ಅನ್ನ ಚೆನ್ನಾಗಿ ಗ್ರೋತ್ ಆಗೋದಕ್ಕೆ ಆ ಫರ್ಟಿಲೈಸರ್ಸ್, ಮ್ಯಾನ್ ಮೇಡ್ ಫರ್ಟಿಲೈಸರ್ಸ್ ಏನಾಗುತ್ತೆ, ಅದು ಹೆಲ್ಪ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಫರ್ಟಿಲೈಸರ್ ನೇಮ್ NPK ಅಂತ ಕರಿತೀರಲ್ವಾ. ನೆಕ್ಸ್ಟ್, ನಾನ್ ಮೆಟಲ್ಸ್ ಯೂಸ್ಡ್ ಇನ್ ವಾಟರ್ ಪ್ಯೂರಿಫಿಕೇಶನ್ ಪ್ರೋಸೆಸ್. ನಾವು ವಾಟರ್ ಪ್ಯೂರಿಫಿಕೇಶನ್ಗೆ ಕ್ಲೋರಿನ್ ಹಾಕಿ ವಾಟರ್ನ ನಾವು ಪ್ಯೂರಿಫೈ ಮಾಡ್ತಿರಲ್ವಾ, ನಾನ್ ಮೆಟಲ್ಸ್ನ ಅಲ್ಲೂ ಸಹ ಯೂಸ್ ಮಾಡ್ತಾರೆ. ನಾನ್ ಮೆಟಲ್ಸ್ ಯೂಸ್ಡ್ ಇನ್ ದ purple colored solution which is applied on wounds as an antiseptics. Dear students, ನೀವು ಫಾರ್ ಎಕ್ಸಾಂಪಲ್ ಟಿಂಚರ್ ಆಫ್ ಅಯೋಡಿನ್ ಅನ್ನೋದನ್ನ ಕೇಳಿರ್ತೀರಾ. ನಿಮ್ಗೇನಾದ್ರೂ ಹುಣ್ಣಾದ್ರೆ, ಇನ್ಫೆಕ್ಷನ್ ಆದ್ರೆ ಅದ್ರ ಮೇಲೆ ಟಿಂಚರ್ ಅನ್ನ ಹಾಕ್ತಾರೆ. ಅದು ಒಂದು ಮೆಡಿಸನ್. ಟಿಂಚರ್ ಆಫ್ ಅಯೋಡಿನ್ ಅನ್ನೋದು ಅಲ್ಲೂ ಸಹ ಯೂಸ್ ಮಾಡ್ತಾರೆ. ಟಿಂಚರ್ ಆಫ್ ಅಯೋಡಿನ್ ಇದನ್ನು ನಾನ್ ಮೆಟಲೇ, ಅಲ್ಲೂ ಯೂಸ್ ಮಾಡ್ತಾರೆ. ನಾನ್ ಮೆಟಲ್ಸ್ ಯೂಸ್ಡ್ ಇನ್ ಕ್ರ್ಯಾಕರ್ಸ್, ಪಟಾಕಿ ಸಿಡಿಸೋದ್ರಲ್ಲೂ ಸಹ, ಪಟಾಕಿಗಳಲ್ಲೂ ಸಹ ಯೂಸ್ ಮಾಡ್ತಾರೆ. ಇಷ್ಟೊಂದು ನಾನ್ ಮೆಟಲ್ಸ್ನ ನಾವು ಯೂಸಸ್ ಇದೆ. ಈ ಎಲ್ಲ ಸಹ ನಮಗೆ ಮೆಟಲ್ಸು, ನಾನ್ ಮೆಟಲ್ಸು ಇಷ್ಟತ್ರ ನಾವು ಯೂಸ್ಫುಲ್ ಆಗಿದೆ. ಈ ಲೆಸನ್ ಅಲ್ಲಿ ನಾವೇನೇನು ಕಲ್ತಿದ್ದೀರಿ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಫಸ್ಟಿಂದ ನಾವು ಮೆಟಲ್ಸ್ ಅಂದ್ರೆ ಏನು, ನಾನ್ ಮೆಟಲ್ಸ್ ಅಂದ್ರೆ ಏನು, ಫಿಸಿಕಲ್ ಪ್ರಾಪರ್ಟೀಸ್ ಅಂದ್ರೆ ಏನು, ಕೆಮಿಕಲ್ ಪ್ರಾಪರ್ಟಿ. ಈ ಫಿಸಿಕಲ್ ಪ್ರಾಪರ್ಟೀಸ್ ಅಲ್ಲಿ ನಾವು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ಡಕ್ಟಿಲಿಟಿ, ಮ್ಯಾಲಿಬಿಲಿಟಿ, ಸೋನ್ ಇರೋದೆಲ್ಲ ಸಹ ನಾವು ಡಿಟೇಲ್ ಆಗಿ ನಾವು ಡಿಸ್ಕಸ್ ಮಾಡಿದ್ದೀರಿ. ನೆಕ್ಸ್ಟ್ ಕೆಮಿಕಲ್ ಪ್ರಾಪರ್ಟೀಸನ್ನು ಸಹ ಡಿಸ್ಕಸ್ ಮಾಡಿದ್ದೀರಿ. ಮತ್ತು ಈ ಕ್ಲಾಸಲ್ಲಿ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ, ಮೆಟಲ್ಸು ನಾನ್ ಮೆಟಲ್ಸ್ ಯೂಸಸ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀರಿ. ಡಿಯರ್ ಸ್ಟೂಡೆಂಟ್ಸ್, ನಿಮ್ಗೆ ಇದರಲ್ಲಿ ಏನಾದರೂ ಡೌಟ್ ಇದ್ದರೆ ನನಗೆ ಕಾಲ್ ಮಾಡ್ಬೋದು. ಥ್ಯಾಂಕ್ ಯು ಫಾರ್. Now I will ask some questions related to today's concept. Can you answer me? First question, what is displacement reaction? Second question, what are the uses of metals and non-metals? Thank you.